ಪ್ರೇಸಲು ದೇವರು ನಮಗೆ ಸ್ತೋತ್ರವಾಗಲಿ. ನಾವು ವಾಕ್ಯವನ್ನು ಓದಿಕೊಳ್ಳೋಣ ಪ್ರೇರೆ. ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ ಓದಿಕೊಳ್ಳೋಣ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದಿಲ್ಲವೋ? ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡೋದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂತಂದರೆ, ದೇವರು ಉಂಟು ಮಾಡಿದಂಥ ಮನುಷ್ಯರನ್ನು ನೋಡಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಪ್ರೇರೆ. ಅವರು ಯಾಕೆ ದೇವರು ಯಾಕೆ ಪಶ್ಚಾತ್ತಾಪ ಪಡ್ತಾನೆ ಅಂದರೆ, ಯಾವಾಗಲೂ ಇಲ್ಲಿ ಕೆಳಗಿನ ವಚನದಲ್ಲಿ ನಾವು ನೋಡ್ತೇವೆ, ಯಾವಾಗಲೂ ಬರೀ ಕೆಟ್ಟದಾಗೇ ಯೋಚನೆ ಮಾಡ್ತಾ ಇದ್ದಾರಂತ ಪ್ರೇರೆ. ಅಂತಂದರೆ ಒಂದು ನಿಮಿಷ ಆದರೂ ಅವರು ಒಳ್ಳೆಯದು ಯೋಚನೆ ಮಾಡ್ತಾ ಇಲ್ಲ ಪ್ರೇರೆ, ಬರೀ ಕೆಟ್ಟದನ್ನೇ ಯೋಚನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನಾವು ನೋಡುವರಾಗಿದೆ ಪ್ರೇರೆ. ಆದರೆ ಆ ಒಂದು ಜನರ ಯೋಚನೆಗೆ ಕೆಟ್ಟದಾಗಿ ಯೋಚನೆ ಮಾಡುವುದನ್ನು, ಕೆಟ್ಟ ಕೃತ್ಯಗಳನ್ನು ನಡೆಸುವುದನ್ನು ದೇವರು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಇಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಪ್ರೇರೆ. ದೇವರಿಗೆ ಅಂದರೆ ದೇವರು ಅವರನ್ನು ನೋಡಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಪ್ರೇರೆ. ಅಂತಂದರೆ ಬೇಸತ್ತು ಹೋಗ್ತಾ ಇದ್ದಾರೆ. ಆ ಜನರನ್ನು ಹೇಗೆ ದೇವರ ಕಡೆ ಅಂದರೆ ಆ ಜನರನ್ನು ಹೆಂಗೆ ಬದಲಾಗ್ತಾರೆ ಎಂಬುದಾಗಿ ದೇವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಪ್ರೇರೆ. ಹಲ್ಲೆಲೂಯಾ. ಮತ್ತೆ ಕೆಳಗಿನ ವಚನದಲ್ಲಿ ನೋಡ್ತೇವೆ, ಅದನ್ನು ನೋಡಿ ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು, ಮನುಷ್ಯರೊಂದಿಗೆ ಸಕಲ ಮೃಗ ಪಕ್ಷಿಗಳನ್ನು ಅಳಿಸಿ ಬಿಡುವೆನು. ಅಂದರೆ ದೇವರು ಅಲ್ಲಿರುವಂಥ ಜನರನ್ನು ನೋಡಿ ದೇವರಿಗೆ ಬೇಜಾರಾಗಿ, ಅಂದರೆ ದೇವರಿಗೆ ಒಂದು ಕೋಪ ಬಂದು ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಅಲ್ಲಿರುವಂಥ ಮೃಗ ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಗಳು ಎಲ್ಲ ಏನು ಮಾಡ್ತಾ ಇದ್ದಾನೆ, ನಾಶ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರೇರೆ. ಆ ಒಂದು ನಾಶ ಮಾಡಬೇಕೆಂಬುದಾಗಿ ದೇವರು ಅಂದುಕೊಂಡಾಗ ಅಲ್ಲಿರುವಂಥ ಒಬ್ಬ ಮನುಷ್ಯನಿರ್ತಾನೆ ಪ್ರೇರೆ. ಆ ಮನುಷ್ಯನು ಯಾರು ಎಂಬುದಾಗಿ ನಾವು ಕೆಳಗಿನ ವಚನದಲ್ಲಿ ನೋಡ್ತೇವೆ ಪ್ರೇರೆ. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು ಪ್ರೇರೆ. ಅಂದರೆ ಅಲ್ಲಿರುವಂಥ ಮನುಷ್ಯನು ಈ ನೋಹ ಆಗಿದ್ದಾನೆ ಪ್ರೇರೆ. ನೋಹನಿಗೆ ಏನಾಗಿದೆ ಅಂತ ದೇವರ ದಯ ದೊರಕ್ತದೆ ಪ್ರೇರೆ. ಯಾಕೆ ದೇವರ ದಯ ದೊರಕ್ತಿದೆ ಎಂಬುದಾಗಿ ನಾವು ಕೆಳಗಿನ ವಚನದಲ್ಲಿ ನೋಡ್ತೇವೆ ಪ್ರೇರೆ. ನೋಹನನ್ನು ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನನ್ಯವಾಗಿದ್ದನು ಪ್ರೇರೆ. ಯಾವಾಗ ದೇವರ ದಯೆ ಆ ಒಂದು ನೋಹನನ ಮೇಲೆ ದೊರಕ್ತಾ ಇತ್ತು ಪ್ರೇರೆ ಅಂದರೆ, ನೋಹನನು ಏನಾಗಿದ್ದಾನೆ ಅಂತಂದರೆ ನೀತಿವಂತನಾಗಿದ್ದನು ಪ್ರೇರೆ. ಮತ್ತೆ ಆ ಒಂದು ಕಾಲದಲ್ಲಿ ಆತನು ಏನಾಗಿದ್ದನು, ಒಂದು ಸಣ್ಣ ತಪ್ಪಿಲ್ಲದವನಾಗಿದ್ದನು ಪ್ರೇರೆ. ಅಂತ ಒಂದು ಕೆಟ್ಟು ಹೋಗಿರುವಂಥ ಜನರ ಮಧ್ಯದಲ್ಲಿ ನೋಹನನು ಒಂದು ಸಣ್ಣ ತಪ್ಪು ಮಾಡದೇನೆ ಆತನು ಜೀವಿಸ್ತಾ ಇದ್ದನು ಪ್ರೇರೆ. ಆತನು ಏನಾಗಿದ್ದನು, ಜೀವಿಸ್ತಾ ಇದ್ದನು ಪ್ರೇರೆ. ಮತ್ತೆ ಅದೇ ರೀತಿ ಕೆಳಗಿನ ವಚನದಲ್ಲಿ ನೋಡ್ತೇವೆ, ದೇವರೊಂದಿಗೆ ಅನನ್ಯವಾಗಿದ್ದನು ಪ್ರೇರೆ. ಅಂತಂದರೆ ದೇವರೊಟ್ಟಿಗೆ ಒಂದು ಪರಸ್ಪರವಾಗಿ ಅನನ್ಯವಾಗಿ ಮತ್ತು ಐಕ್ಯತೆಯಾಗಿ ಇದ್ದನು ಪ್ರೇರೆ. ಯಾಕೆ ಆತನು ಐಕ್ಯತೆಯಾಗಿದ್ದನು ಅಂತಂದರೆ, ಆತನು ಆ ಒಂದು ನೀತಿವಂತಿಕೆ ಜೀವಿತದ ಮೂಲಕ ಪ್ರೇರೆ. ಹಲ್ಲೆಲೂಯಾ. ಅಲ್ಲಿರುವಂಥ ಒಂದು ಕೆಟ್ಟು ಹೋಗಿರುವಂಥ ಜನರ ಮಧ್ಯದಲ್ಲಿ ನೋಹನನು ಒಂದು ನೀತಿವಂತನಾಗಿದ್ದನು ಪ್ರೇರೆ. ಆತನು ಒಬ್ಬನ ನೀತಿವಂತನಾದ ಮೂಲಕ ಆತನ ಕುಟುಂಬವನ್ನು ರಕ್ಷಿಸಲ್ಪಡ್ತದೆ ಪ್ರೇರೆ. ಅಂದರೆ ಆತನ ಕುಟುಂಬವನ್ನು ಸಂಪೂರ್ಣವಾಗಿ ರಕ್ಷಿಸಲ್ಪಡ್ತದೆ ಪ್ರೇರೆ. ಅಂತಂದರೆ ಆ ಒಂದು ನಾಶನ ಮಾರ್ಗದಿಂದ ಆ ಒಂದು ಕುಟುಂಬವನ್ನು ರಕ್ಷಿಸಲ್ಪಡ್ತದೆ. ಯಾಕೆ ಆ ಒಂದು ಕುಟುಂಬವನ್ನು ರಕ್ಷಿಸಲ್ಪಡ್ತದೆ ಅಂತಂದರೆ, ನೋಹನನ ಮೂಲಕ ಪ್ರಿಯರೇ. ನೋಹನನು ಯಾವ ರೀತಿ ನೀತಿವಂತನಾಗಿದ್ದನೋ, ತಪ್ಪಿಲ್ಲದನಾಗಿದ್ದನೋ, ಮತ್ತೆ ದೇವರೊಟ್ಟಿಗೆ ಅನ್ಯೋನ್ಯವಾಗಿದ್ದನು ಪ್ರೇರೆ. ಆ ದೇವರೊಟ್ಟಿಗೆ ಅನ್ಯೋನ್ಯವಾಗಿದ್ದಾಗ ಮಾತ್ರ ಆ ದೇವರ ದಯೆ ಆತನ ಮೇಲೆ ದೊರಕಲ್ಪಡ್ತದೆ ಪ್ರೇರೆ. ಇಲ್ಲವಾದರೆ ಆತನು ಸಹ ಆ ಒಂದು ಕೆಟ್ಟ ಕಾರ್ಯಗಳಲ್ಲಿ ತೊಡಗಿದ್ದರೆ ಆತನು ನಾಶವಾಗ್ತಿದ್ದನು ಪ್ರೇರೆ. ಆದರೆ ಆತನು ಹಂಗೆ ಮಾಡಲಿಲ್ಲ ಪ್ರೇರೆ. ಆತನು ಏನಾಗಿದ್ದನು, ದೇವರೊಟ್ಟಿಗೆ ನಿಜವಾಗಲೂ ಅನ್ಯೋನ್ಯವಾಗಿ ಮತ್ತು ದೇವರೊಟ್ಟಿಗೆ ನೀತಿವಂತನಾಗಿ ಮತ್ತು ತಪ್ಪಿಲ್ಲದವನಾಗಿದ್ದನು ಪ್ರೇರೆ. ಆ ಕಾರಣ ದೇವರ ದಯ ಆ ನೋಹನನ ಮೇಲೆ ದೊರಕಿತು ಪ್ರೇರೆ. ಅದೇ ರೀತಿಯಿಂದ ನಾವು ನೋಡುವರಾಗಿದೆ, ಈ ಒಂದು ಲೋಕದಲ್ಲಿಯೂ ಸಹ ಅನೇಕರು ಕೆಟ್ಟು ಹೋಗಿರ್ತಾರೆ, ಅನೇಕರು ಬೇಡವಾದಂಥ ಕೃತ್ಯಗಳು ನಡೆಸ್ತಾರೆ, ಅನೇಕರ ಬೇಡವಾದಂಥ ಚಟಗಳಲ್ಲಿ ತೊಡಗಿದರೆ ಪ್ರೇರೆ, ಬೇಡವಾದಂಥ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ ಪ್ರೇರೆ. ಅಂಥವರ ಮಧ್ಯದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೆ ಪ್ರೇರೆ. ಆ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಆದರೆ ನಾವು ಯಾವ ರೀತಿ ಜೀವಿಸಬೇಕು, ಆ ನೋಹನನ ಹಾಗೆ ನಾವು ನೀತಿವಂತರಾಗಿರಬೇಕು ಮತ್ತು ನಮ್ಮ ಜೀವಿತದಲ್ಲಿ ಯಾವುದೇ ರೀತಿಯೂ ಸಣ್ಣ ತಪ್ಪಿಲ್ಲದೇ ನಾವು ಜೀವಿಸುವರಾಗಿರಬೇಕು, ನಾವು ಬದುಕುವರಾಗಿರಬೇಕು
ಆಗಿರ್ಬೇಕು ಪ್ರೇರೆ. ಆ ರೀತಿ ನಾವು ಬದುಕಿದಾಗ ಮಾತ್ರ ದೇವರ ದಯೆ ನಮ್ಮ ಮೇಲೆಯೂ ಸಹ ದೊರಕಲ್ಪಡ್ತದೆ ಪ್ರೇರೆ. ನೋಹನನ ಮೇಲೆ ಯಾವ ರೀತಿ ದೇವರ ದಯೆ ದೊರಕಿತೋ ಅದೇ ರೀತಿ ನಿಮ್ಮ ಮೇಲೆ ದೇವರ ದಯೆ ದೊರಕಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರೆ. ನಾವು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಉಳ್ಕೊಳ್ಬೇಕು ಪ್ರೇರೆ. ಅದೇ ರೀತಿ ಹನೋಕನು ಸಹ ಏನಾಗಿದ್ದನು, ದೇವರೊಟ್ಟಿಗೆ ಅನ್ಯೋನ್ಯವಾಗಿದ್ದನು. ಅನ್ಯೋನ್ಯವಾಗಿದ್ದಾಗ ಕೂಡ ಆತನು ದೇವರು ಏನು ಮಾಡಿದನು, ಆತನಿಗೆ ಎತ್ತಲ್ಪಟ್ಟನು ಪ್ರೇರೆ. ಅದೇ ರೀತಿ ನೀವು ಸಹ ಅನ್ಯೋನ್ಯವಾಗಿದ್ದಾಗ ಮಾತ್ರ ನಮ್ಮ ಜೀವಿತದಲ್ಲಿ ಎಲ್ಲ ಒಂದು ಕಷ್ಟಗಳಿಂದ ದೇವರು ಬಿಡಿಸಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರೆ. ಆ ಒಂದು ನೋಹನನಲ್ಲಿ ಅಲ್ಲಿ ಇರುವಂಥ ಜನರನ್ನು ನಾಶ ಮಾಡಿದನು ಪ್ರೇರೆ. ಆದರೆ ನೋಹನನ ಕುಟುಂಬ ಯಾಕೆ ರಕ್ಷಿಸಲ್ಪಟ್ಟಿತು ಪ್ರೇರೆ? ನೋಹನನು ಯಾವ ರೀತಿ ನೀತಿವಂತನಾಗಿದ್ದನೋ ಮತ್ತು ತಪ್ಪಿಲ್ಲದವನಾಗಿದ್ದನೋ ಮತ್ತು ಅನ್ಯೋನ್ಯವಾಗಿದ್ದನೋ ಅದೇ ರೀತಿ ನೀವು ಸಹ ಏನು ಮಾಡುವವರಾಗಿರಬೇಕು. ಈ ಒಂದು ಕೆಟ್ಟು ಹೋಗಿರುವಂಥ ಲೋಕದಲ್ಲಿ ಈ ಬೇಡವಾದಂಥ ಕ್ರಿಯೆಯ ಮಧ್ಯದಲ್ಲಿ ನಾವು ಏನಾಗಿರಬೇಕು, ದೇವರೊಟ್ಟಿಗೆ ನಾವು ನೀತಿವಂತರಾಗಿರಬೇಕು ಮತ್ತು ತಪ್ಪಿಲ್ಲದವರಾಗಿರಬೇಕು, ಅನ್ಯೋನ್ಯವಾಗಿರಬೇಕು ಪ್ರಿಯರೇ. ಅನ್ಯೋನ್ಯವಾಗಿ ಇದ್ದಾಗ ಮಾತ್ರ ನಮ್ಮ ಕುಟುಂಬವನ್ನು ರಕ್ಷಿಸಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರೆ. ಇಲ್ಲವಾದರೆ ನಾವು ಸಹ ಆ ಒಂದು ನೋಹನದ ಕಾಲದಲ್ಲಿರುವಂಥ ಜನರ ಮಧ್ಯದಲ್ಲಿ ನಾವು ಸಹ ಆ ಒಂದು ಕೆಟ್ಟ ಕೃತ್ಯದಲ್ಲಿ ಇದ್ದರೆ ನಾವು ಏನು ಮಾಡುವವರಾಗಿದ್ದೇವೆ, ನಾಶದಲ್ಲಿ ಬೀಳುವವರಾಗಿದ್ದೇವೆ. ಅಂತಂದರೆ ನಾವು ಸಹ ನಾಶವಾಗುವವರಾಗಿದ್ದೇವೆ ನಾವು ರಕ್ಷಿಸಲ್ಪಡಬೇಕಾದರೆ ನೋಹನನ ಹಾಗೆ ನಾವು ನೀತಿವಂತರಾಗಿರಬೇಕು ಪ್ರೇರೆ. ಅದೇ ರೀತಿ ಯೇಸು ಸ್ವಾಮಿಯು ಯಾವ ರೀತಿ ಒಂದು ಲೋಕದಲ್ಲಿದ್ದಾಗ ಯಾವ ರೀತಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿದ್ದನೋ ಅದೇ ರೀತಿ ದೇವರು ಯಾವ ರೀತಿ ಯೇಸು ಸ್ವಾಮಿಗೆ ಈ ಲೋಕದಲ್ಲಿ ಕಳಿಸಿಕೊಟ್ಟಿದ್ದನೋ, ಯೇಸು ಸ್ವಾಮಿ ಯಾವ ರೀತಿ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದು ದೇವರ ಮಾತನ್ನು ಯಾವ ರೀತಿ ಕೈಕೊಂಡು ನಡೆದು ಯಾವ ರೀತಿ ಅನ್ಯೋನ್ಯವಾಗಿದ್ದನೋ ದೇವರೊಟ್ಟಿಗೆ, ಅದೇ ರೀತಿ ನಾವು ಸಹ ಈ ಲೋಕದಲ್ಲಿ ಇದ್ದೇವೆ ಪ್ರೇರೆ. ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಪ್ರೇರೆ. ಅದೇ ರೀತಿ ನಾವು ಸಹ ನೋಹನನ ಹಾಗೆ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಾವು ಮತ್ತೆ ತಪ್ಪಿಲ್ಲದವರಾಗಿ ಮತ್ತು ನೀತಿವಂತರಾಗಿ ಇದ್ದಾಗ ಮಾತ್ರ ನಮ್ಮ ಕುಟುಂಬವೂ ಸಹ ರಕ್ಷಿಸಲ್ಪಡುವಂಥದ್ದಾಗಿದೆ ಪ್ರೇರೆ. ನಾವು ಅನೇಕರಿಗೆ ನಾವು ಮಾದರಿಯಾಗಿ ಕಾಣುವವರಾಗಿರ್ಬೇಕು ಪ್ರೇರೆ. ನೋಹನನು ಯಾವ ರೀತಿ ಆ ಒಂದು ಅನ್ಯೋನ್ಯತೆಯಲ್ಲಿದ್ದನೋ ಅದೇ ರೀತಿ ನಾವು ಸಹ ಅನೇಕರಿಗೆ ನಾವು ಮಾದರಿಯಾಗಿ ಕಾಣುವವರಾಗಿರ್ಬೇಕು ಪ್ರೇರೆ. ಆ ಕಾರಣವಾಗಿ ನಾವು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಉಳ್ಕೊಳ್ಳುವವರಾಗಿರ್ಬೇಕು ಪ್ರೇರೆ. ನೀವು ಸಹ ಈ ಕೆಟ್ಟು ಹೋಗಿರುವಂಥ ಲೋಕದಲ್ಲಿ ನಾವು ಏನು ಕಾಣುವವರಾಗಿರ್ಬೇಕು, ಪ್ರೀತಿ ಅನ್ಯೋನ್ಯತೆಯಿಂದ ನಾವು ದೇವರೊಟ್ಟಿಗೆ ಇರುವವರಾಗಿರ್ಬೇಕು ಪ್ರೇರೆ. ಮತ್ತು ಒಂದು ಕಮಲದ ಹೂ ನೋಡ್ತೇವೆ ಪ್ರೇರೆ, ಅದು ಒಂದು ಕೊಳಚೆಯಲ್ಲಿ ಬೆಳೀತದೆ ಪ್ರೇರೆ. ಒಂದು ಕೆಟ್ಟು ಹೋದಂಥ ಕೆಸರಿನಲ್ಲಿ ಆ ಒಂದು ಕಮಲದ ಹೂವು ಬೆಳೀತದೆ ಪ್ರೇರೆ. ಒಂದು ಕೆಟ್ಟು ಹೋಗಿರುವಂಥ ಒಂದು ಕೊಳಚೆಯ ಪ್ರದೇಶದಲ್ಲಿ ಅಂತಂದರೆ ನೀರಿನಲ್ಲಿ ಆ ಒಂದು ಕಮಲದ ಹೂವು ಬೆಳೀತದೆ ಪ್ರೇರೆ. ಆದರೂ ಅದು ಇದಕ್ಕೆ ಕೆಟ್ಟು ಹೋಗಿದ್ದ ಅಂದರೆ ಗಲೀಜಾದಂಥ ನೀರಿನಲ್ಲಿ ಬೆಳೀತಿದೆ, ನಾನು ಗಲೀಜಾಗಬೇಕಂತಿಲ್ಲ ಅದು. ಆದರೆ ನಾನು ಎಲ್ಲರಿಗೂ ಸುಂದರವಾಗಿ ಕಾಣಬೇಕೆಂಬುದಾಗಿ ಆ ಒಂದು ಕಮಲ ಹೂ ಯಾವ ರೀತಿ ಸುಂದರವಾಗಿ ಕಾಣ್ತದೋ ನಿಮ್ಮ ಜೀವಿತವು ಈ ಕೆಟ್ಟು ಹೋಗಿರುವಂಥ ಲೋಕದಲ್ಲಿ ನಿಮ್ಮ ಜೀವಿತ ಏನು ಕಾಣಬೇಕಂತಂದರೆ ಸುಂದರವಾಗಿ ಕಾಣಬೇಕು ಪ್ರೇರೆ. ಆ ಕಮಲದ ಹಾಗೆ ಯಾವ ರೀತಿ ನಾವು ಸುಂದರವಾಗಿ ಕಾಣುವವರಾಗಿರಬೇಕು ಪ್ರೇರೆ. ಅದೇ ರೀತಿ ನಾವು ನೋಹನನ ಹಾಗೆ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಉಳ್ಕೊಳ್ಬೇಕಾಗಿರಬೇಕು ಪ್ರೇರೆ. ಈ ವಾಕ್ಯವನ್ನು ದೇವರು ತನ್ನ ಆಶೀರ್ವಾದ ಮಾಡಲಿ. ಆಮೇಲೆ